ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಇಂದಿನ ಸಂಚಿಕೆಯಲ್ಲಿ ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನಂ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರುಭ್ಯೋ ನಮಃ ಎಂಬತಕ್ಕಂತಹ ಒಂದು ವಿಚಾರವನ್ನು ನಾವು ಮಾತನಾಡಿದ್ವಿ. ಆ ಭಗವಂತನು ಹೇಗಿರ್ತಾನೆ, ಅಖಂಡ ವ್ಯಾಪಿಯಾಗಿರ್ತಾನೆ, ಈ ಜಗತ್ತನ್ನೇ ಆವರಿಸಿಕೊಂಡಿರ್ತಾನೆ. ಆ ಪರಮಾತ್ಮನನ್ನು ಹೇಗೆ ನಾವು ಪೂಜಿಸಬೇಕು, ಹೇಗೆ ನಾವು ಅರ್ಚಿಸಬೇಕು, ಹೇಗೆ ನಾವು ಆತನನ್ನು ಆರಾಧಿಸಬೇಕು ಎಂಬತಕ್ಕಂಥದ್ದನ್ನು, ಯಾರು ಆರಾಧಿಸಬೇಕು ಎಂಬತಕ್ಕಂಥದ್ದನ್ನು ಇಂದಿನ ಕಳೆದು ಹೋದಂತಹ ಸಂಚಿಕೆಯಲ್ಲಿ ನಾವು ಮಾತನಾಡಿದ್ವಿ. ಈಗ ಮಾನವನು ಈ ಜಗತ್ತಿನೊಳಗೆ ಏಕೆ ಬಂದಿದ್ದಾನೆ, ಏನು ಸಾಧನೆ ಮಾಡಲಿಕ್ಕಾಗಿ ಬಂದಿದ್ದಾನೆ, ಏನು ನಡೆಯಬೇಕು ಎಂಬತಕ್ಕಂಥದ್ದನ್ನು ನಡೀಲಿಕ್ಕಾಗಿ ಬಂದಿದ್ದಾನೆ ಎಂಬತಕ್ಕಂಥದ್ದನ್ನು, ಈ ಮಾನವ ಜನ್ಮ ಎಂಥದ್ದು ಎಂಬುದಾಗಿ ಅನೇಕ ಪ್ರಾಜ್ಞರು ವಿಚಾರಗಳನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಸಹ ನಾವು ಚಿರಋಣಿಯಾಗಿರ್ತೇವೆ. ಹಾಗಾಗಿ ಇಂದಿನ ಮಾತಿನಲ್ಲಿ ಭಗವಂತನಾಗಿರ್ತಕ್ಕಂತಹ ವಿಶ್ವಕರ್ಮ, ವಿಶ್ವಾತ್ಮ, ವಿಶ್ವಬ್ರಹ್ಮ, ವಿಶ್ವೇಶ್ವರ ಎಂಬತಕ್ಕಂಥ ಪರಮಾತ್ಮನು, ಆ ವಿಶ್ವಕರ್ಮ ಪರಬ್ರಹ್ಮ, ಆತನನ್ನು ಪ್ರಹ್ಲಾದರು ಈ ರೀತಿಯಾಗಿ ಹೇಳಿದರು. ಆ ಪ್ರಹ್ಲಾದ ಯಾವ ರೀತಿ ಹೇಳಿದಂದರೆ, ಕಂಜಾಕ್ಷಣಿಕಾನಿ ಕಾಯಂಬು ಕಾಯಮೇ ಪವನ ತುಂಬಿತ ಚರ್ಮ ಭಸ್ಮಿಗಾಕ ಅಂತ ಹೇಳ್ತಾರೆ. ಇದಕ್ಕೆ ಅರ್ಥ ನಾವು ಬಹಳಷ್ಟು ಯೋಚನೆ ಮಾಡಬೇಕಾಗ್ತದೆ. ಕಂಜಾಕ್ಷ ಅಂದರೆ ಆ ವಿಶ್ವಕರ್ಮ ಪರಬ್ರಹ್ಮ ಈ ಜಗತ್ತನ್ನೇ ತನ್ನ ಕಣ್ಣಿನಿಂದ ನೋಡುತ್ತಾ ಈ ಜಗತ್ತನ್ನು ಹೇಗೆ ಪರಿಪಾಲನೆ ಮಾಡಬೇಕು ಎಂಬತಕ್ಕಂಥದ್ದನ್ನು ಆ ಕಂಜಾಕ್ಷನಾಗಿರ್ತಕ್ಕಂತಹ ಆ ವಿಶ್ವಕರ್ಮ ಪರಬ್ರಹ್ಮ ಸ್ವರೂಪನು ಈ ಜಗತ್ತನ್ನು ನೋಡುತ್ತಿದ್ದಾನೆ. ನೋಡುವುದು ಒಂದೇ ಅಲ್ಲ, 84 ಲಕ್ಷ ಜೀವರಾಶಿಗಳನ್ನು ಹೇಗೆ ಪರಿಪಾಲನೆ ಮಾಡಬೇಕು, ಸೃಷ್ಟಿ, ಈ ಜಗತ್ತನ್ನು ಸೃಷ್ಟಿ ಮಾಡಬೇಕಾದರೆ ಆ ಭಗವಂತ ಅನೇಕ ಸೃಷ್ಟಿಯನ್ನು ಮಾಡಿದ. ಅಂಡಜ, ಪಿಂಡಜ, ಜಲಜ, ಉದ್ಭಿಜ, ಶ್ವೇತಜ ಎಂಬತಕ್ಕಂಥ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದ. ಆ ಜೀವರಾಶಿಗಳನ್ನು ಸೃಷ್ಟಿ ಮಾಡಿ ಸುಮ್ಮನೆ ಇರಲಿಲ್ಲ, ಅದರ ಜೊತೆಗೆ ಮಾನವ ಜನ್ಮವನ್ನೂ ಸೃಷ್ಟಿ ಮಾಡಿದ. ಮಾನವ ಜನ್ಮದಲ್ಲಿ ಅನೇಕ ಜೀವರಾಶಿಗಳು, ಮನುಕುಲ ಅಂದರೆ ಮಾನವನು ಎಂಬತಕ್ಕಂಥದ್ದು. 84 ಲಕ್ಷ ಜೀವರಾಶಿಗಳು ಎಲ್ಲ ಚೈತನ್ಯವನ್ನು ಕೊಟ್ಟಿದ್ದಾನೆ. ಜೀವನೋಪಾಯವನ್ನು ಮಾಡಲಿಕ್ಕಾಗಿ ಅನೇಕ ವಿಧಾನಮನಗಳನ್ನು ನೀಡಿದ್ದಾನೆ. ಹಾಗೆ ಭಗವಂತ ವಿಶ್ವಕರ್ಮ ಪರಬ್ರಹ್ಮ ಆಗಿರ್ತಕ್ಕಂಥ ವಿಶ್ವೇಶ್ವರನು 84 ಲಕ್ಷ ಜೀವರಾಶಿಗಳಿಗೆ ಬುದ್ಧಿ ಶಕ್ತಿಯನ್ನು ಕೊಟ್ಟಿದ್ದಾನೆ. ಆದರೆ ಈ ಮಾನವ ಎಂಬತಕ್ಕಂತಹ ಈ ಶರೀರ ಎಂಬತಕ್ಕಂಥದ್ದನ್ನು ಸೃಷ್ಟಿ ಮಾಡಿ, ಇದಕ್ಕೆ ಅಂಗಾಂಗಗಳನ್ನು ಸೃಷ್ಟಿ ಮಾಡಿ ಈ ಜಗತ್ತಿಗೆ ಈ ಬೆಳಕನ್ನು ನೀಡಲಿಕ್ಕಾಗಿ, ನೋಡಲಿಕ್ಕಾಗಿ ನಮ್ಮನ್ನು ಈ ಜಗತ್ತಿಗೆ ಬಿಟ್ಟಿದ್ದಾನೆ ಮಾನವನನ್ನು. ಈ ಮಾನವನು ಭಗವಂತನಾಗಿರ್ತಕ್ಕಂತಹ ಪರಮಾತ್ಮನಿಗೆ ಏನು ಕೊಡಬೇಕಾಗಿದೆ, ಏನು ನೀಡಬೇಕಾಗಿದೆ ಎಂಬತಕ್ಕಂಥದ್ದನ್ನು ನಾವೆಲ್ಲ ಮರೆತು ಹೋಗಿದ್ದೇವೆ. ನಾವು ಬಂದಿರುವುದು ಏನಕ್ಕಾಗಿ ಎಂಬತಕ್ಕಂಥದ್ದನ್ನು ಮರೆತಿದ್ದೇವೆ. ಮಾನವನಿಗೆ ಬೇಕಾದ್ದನ್ನೆಲ್ಲ ಕೊಟ್ಟಿದ್ದಾನೆ. ಸೃಷ್ಟಿ ಮಾಡುವುದಲ್ಲದೆ ಸ್ಥಿತಿಕಾರಕನಾಗಿ ಯಾವ ರೀತಿಯಲ್ಲಿ ನಡೆಸಬೇಕು, ಈ ಜಗತ್ತನ್ನು ಯಾವ ರೀತಿಯಲ್ಲಿ ನಾವು ಪರಿಪಾಲನೆ ಮಾಡಬೇಕು ಎಂಬತಕ್ಕಂಥದ್ದನ್ನು ಮಹಾವಿಷ್ಣುವಿನ ರೂಪದಲ್ಲಿ ಈ ಜಗತ್ತನ್ನು ಪರಿಪಾಲನೆ ಮಾಡುತ್ತಲೇ ಇದ್ದಾನೆ ಆ ವಿಶ್ವಬ್ರಹ್ಮ. ಅದಲ್ಲದೆ ಈ ಮಾನವನಿಗೆ ಸೃಷ್ಟಿ ಮಾಡಿ ಸ್ಥಿತಿಕಾರಕನಾಗಿ ಅವನಿಗೆ ತಿರೋಧಾನವನ್ನು ಕೊಡುತ್ತಿದ್ದಾನೆ. ತಿರೋಧಾನ ಅಂದರೆ ಅವನಿಗೆ ಆಸ್ತಿ, ಅಂತಸ್ತು, ಐಶ್ವರ್ಯ, ವಜ್ರ, ವೈಡೂರ್ಯ, ಮರಕತ, ಮಾಣಿಕ್ಯ, ಬಂಗಾರ, ಬೆಳ್ಳಿ, ಅನೇಕ ವಿಧವಾಗಿರ್ತಕ್ಕಂಥ ಸಂಪತ್ತನ್ನು ಅನುಭವಿಸುವಂತಹ ಭಾಗ್ಯವನ್ನು ಈ ಮಾನವನಿಗೆ ನೀಡಿದ್ದಾನೆ. ಆದರೆ ಬಂಧುಗಳೇ, ಮಾನವರೇ, ನಾವೆಲ್ಲರೂ ಮಾನವರೇ.
ಈ ಮಾನವನು ಭಗವಂತನಿಗೆ ಏನನ್ನು ಕೊಡ್ತಿದ್ದೇವೆ ನಾವು? ಆ ಭಗವಂತನಿಗೆ ಏನು ಸಲ್ಲಿಸುತ್ತಿದ್ದೇವೆ? ಏನು ನಾವು ಸಾಧನೆ ಮಾಡ್ತಿದ್ದೇವೆ? ಈ ಶರೀರವನ್ನು ನಮಗೆ ಕೊಟ್ಟಿರ್ತಕ್ಕಂಥದ್ದಕ್ಕೆ ನಾವು ಏನು ನುಡಿತಿದ್ದೇವೆ? ಆತನು ತಿರೋಧಾನ ಎಂಬತಕ್ಕಂತಹ ಭಾಗ್ಯವನ್ನು ನಮಗೆ ನೀಡುತ್ತಿದ್ದಾನಲ್ಲ, ಆ ಭಗವಂತನಿಗೆ ನಾವೇನಾದರೂ ಕೊಡಬೇಕಲ್ಲ. ಅದಲ್ಲದೆ ಅನುಗ್ರಹನಾಗಿ, ಅನುಗ್ರಹ ಯಾವ ಯಾವ ಜೀವರಾಶಿಗಳಿಗೆ ಏನೇನು ಬೇಕು, ಯಾವ ಯಾವ ರಾಶಿಗಳಿಗೆ ಏನೇನು ಆಹಾರ ಬೇಕು, ಯಾವ ಯಾವ ಜೀವರಾಶಿಗಳಿಗೆ ಏನು ಶಕ್ತಿ ಬೇಕು ಎಂಬತಕ್ಕಂಥದ್ದು ಸಹ ಆ ಭಗವಂತ ವಿಶ್ವಬ್ರಹ್ಮ, ವಿಶ್ವಾತ್ಮ, ವಿಶ್ವಕರ್ಮ ಈ ಜಗತ್ತಿಗೆ ನೀಡಿದ್ದಾನೆ, ಅನುಗ್ರಹವನ್ನು ಕೊಡುತ್ತಿದ್ದಾನೆ. ಮಾನವನಿಗೂ ಸಹ ಅನೇಕ ಭಾಗ್ಯಗಳನ್ನು ಸುರಿಮಳೆಯಾಗಿ ಸುರಿದಿದ್ದಾನೆ. ಯಾವುದೂ ಸಹ ನಮಗೆ ಇಲ್ಲ ಅನ್ನುವ ರೀತಿಯಲ್ಲಿ ನಮಗೆ ನೀಡಿದ್ದಾನೆ. ಆ ನೀಡಿರತಕ್ಕಂತಹ ಪರಮಾತ್ಮನಿಗೆ ನಾವೇನಾದರೂ ನೀಡಬೇಕಲ್ಲ. ಅದಕ್ಕೆ ಪ್ರಹ್ಲಾದ ವರದರು ಕಂಜಾಕ್ಷನಿಕೆ ಕಾನಿ ಕಾಯಂಬು ಕಾಯಮೇ ಅಂತ ಹೇಳಿದರು. ಪವನ ದುಂಬಿತ ಚರ್ಮ ಭಸ್ಮಿಗಾಕ ಅಂತ ಹೇಳ್ತಾರೆ. ಕಂಜಾಕ್ಷನಿಗೆ ಜಗತ್ತನ್ನೇ ನೋಡುವಂತಹ, ಜಗತ್ತನ್ನೇ ಕಾಪಾಡುವಂತಹ, ಜಗತ್ತನ್ನೇ ನಡೆಸುವಂತಹ, ತಿರೋದಾನ ಅನುಗ್ರಹ ಎಂಬತಕ್ಕಂಥ ಕೊಡುವಂತಹ ಆ ಪರಮಾತ್ಮನಿಗೆ ನಾವು ಏನಾದರೂ ನೀಡಬೇಕಲ್ಲ. ಹಾಗಾಗಿ ಈ ಮಾನವನು ಅನನ್ಯ ಪ್ರೀತಿಯಿಂದ ಭಗವಂತನಿಗೆ ಏನಾದರೂ ಸಲ್ಲಿಸಬೇಕು. ಈ ಕಾಯ, ಈ ಶರೀರ, ಈ ಮಾನವ, ಈ ಬಂಡಿ, ಮಾನವನ ಬಂಡಿ ಆ ತಾಯಿಯ ಗರ್ಭದಲ್ಲಿ ಸೃಷ್ಟಿ ಮಾಡಿದ ವಿಶ್ವಕರ್ಮ ಪರಬ್ರಹ್ಮ. ಆ